ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮಕ್ಕಳಿಗಾಗಿ ಕಥೆಗಳು ಅಂದರೆ ಮಕ್ಕಳ ಕಥಾಲೋಕ ಈ ವಿಡಿಯೋ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಈ ಕತೆ ಎಚ್ ರೇಣುಕಾ ಅವ್ರದ್ದು, ಅವರು ಬರೆದಿರೋ ಅಂಥ ಕತೆ ಅಮ್ಮನ ಮಾತು. ತುಂಬ ಚೆನ್ನಾಗಿ ಬಂದಿದೆ ಇದು. ಈ ಕತೆ ನಂದಿನಿಯ ಬೆಳಿಗ್ಗೆ ಬೇಗನೆ ಎದ್ದು ಅಮ್ಮನ ಮುಖವನ್ನು ನೋಡಿದಳು. ಅಮ್ಮನಿಗೆ ತುಂಬ ಸಂತೋಷವಾಯಿತು ಮತ್ತು ಆಶ್ಚರ್ಯವೂ ಕೂಡ ಆಯಿತು. ನಂದಿನಿ ಎದ್ದ ಕೂಡಲೇ ದೇವರ ಮುಖವನ್ನು ನೋಡದೆ ನನ್ನ ಮುಖವನ್ನೇಕೆ ನೋಡಿದೆ ಎಂದು ನಂದಿನಿಯ ತಾಯಿ ಗೀತಾ ಕೇಳಿದಳು. ಅದಕ್ಕೆ ನಂದಿನಿ ಹೇಳಿದಳು, ತಾಯಿಗಿಂತ ದೇವರಿಲ್ಲ, ನನಗೆ ನೀನೇ ದೇವರಮ್ಮ. ಆದ್ದರಿಂದ ನಾನು ನಿನ್ನ ಮುಖವನ್ನೇ ನೋಡಿದೆ. ನಿನಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದೆಯಲ್ಲ. ನನ್ನ ಮಾತನ್ನು ನೀನು ಮೀರುವುದಿಲ್ಲ. ನಾನೊಂದು ಮಾತನ್ನು ಹೇಳುವೆ, ಅದನ್ನು ನೀನು ಪಾಲಿಸುವೆಯಾ? ಹೇಳಮ್ಮ, ಅದೇನು? ನಿನ್ನ ಮಾತು ಅದೇನೇ ಇದ್ದರೂ ನಾನು ನಡೆಸಿಕೊಡುತ್ತೇನೆ ಎಂದಳು. ನನ್ನ ಮಾತೆಂದರೆ ನೀನು ಪ್ರತಿ ವರ್ಷವೂ ಶಾಲೆಯಲ್ಲಿ ಅಧಿಕ ಅಂಕಗಳನ್ನು ಗಳಿಸಬೇಕು ಮತ್ತು ಮುಂದೆ ನೀನು ದೊಡ್ಡ ಸಾಧನೆ ಮಾಡಿ ಭಾರತ ರತ್ನ ಪ್ರಶಸ್ತಿಯನ್ನು ಗಳಿಸಬೇಕು. ಇದು ನನ್ನ ಮಹದಾಸೆ ಎಂದಳು ಗೀತಾ. ಆಯ್ತಮ್ಮ, ನಿನ್ನ ಮಾತನ್ನು ನಾನು ಖಂಡಿತ ನೆರವೇರಿಸುತ್ತೇನೆ. ಭಾರತ ರತ್ನ ನನ್ನದಾಗುತ್ತೇನೆ ಎಂದು ಹೇಳಿದ ನಂದಿನಿ. ಅಮ್ಮ, ಎಲ್ಲರೂ ತಮ್ಮ ಮಕ್ಕಳನ್ನು ಶಿಕ್ಷಕ, ವೈದ್ಯರಾಗಲಿ ಎನ್ನುವುದು ರೂಢಿಯ ಮಾತು. ಆದರೆ ನಾನು ಎಲ್ಲರಂತಲ್ಲ. ನಿನ್ನವು ಉನ್ನತ ವಿಚಾರಗಳಾಗಿವೆ. ನೀನು ಹೇಳಿದೆ ನನಗೆ ವೇದವಾಕ್ಯ. ಮಗಳಾಗಿ ತಾಯಿಯ ಆಸೆಯನ್ನು ನೆರವೇರಿಸುವುದು ನನ್ನ ಕರ್ತವ್ಯ. ನಾನು ನೀನು ಹೇಳಿದಂತೆ ಖಂಡಿತ ಮಾಡುತ್ತೇನೆ. ನೀನು ನನ್ನ ಒಳಿತನ್ನೇ ಬಯಸುತ್ತೀಯ. ಖಂಡಿತವಾಗಿಯೂ ನೀನು ನನಗೆ ಮಾರ್ಗದರ್ಶಕಳಾಗಿರುವೆ ಎಂದಳು ನಂದಿನಿ. ತಾಯಿಯ ಮಾತಿನಂತೆ ಹಗಲಿರುಳು ಓದಿದಳು. ಮುಂದೆ ದೊಡ್ಡ ಸಾಧಕಿಯಾದಳು. ಎಲ್ಲರೂ ಇವಳನ್ನು ಗುರುತಿಸುವಂತಾದಳು. ತನ್ನ ಬಹುದಿನದ ದೊಡ್ಡ ಕನಸಾದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದೇ ಬಿಟ್ಟಳು. ದೇಶಕ್ಕೆ ಕೀರ್ತಿ ತಂದಳು. ಅಮ್ಮನ ಆಸೆಯನ್ನು ಪೂರೈಸಿದಳು. ಮಹಾನ್ ಸಾಧಕಿಯಾದಳು ನಂದಿನಿ. ನೀತಿ: ಅಮ್ಮನ ಮಾತುಗಳನ್ನು ಕೇಳಬೇಕು. ಯಾವತ್ತೂ ಅಮ್ಮನ ಮಾತನ್ನು ಮೀರಬಾರ್ದು. ಅಮ್ಮನ ಮಾತನ್ನು ಕೇಳಿ ಮುಂದುವರಿಬೇಕು ಅನ್ನೋದು ಈ ಕಥೆಯ ಸಾರಾಂಶವಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.